ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಪಹಲ್ಗಾಮ್ನಲ್ಲಿ ದಾಳಿ ನಡೆದು 1 ತಿಂಗಳು ಕಳೆದು ಹೋಗಿದೆ. ಆ ದಾಳಿ ನಡೆದ 13 ದಿನಗಳ ನಂತರ ಭಾರತ ಪಾಕಿಸ್ತಾನದ ಮೇಲೆ ಪ್ರತೀಕಾರಾತ್ಮಕವಾಗಿ ದಾಳಿಯನ್ನು ಕೂಡ ಮಾಡಿತು. ಆ ಸಂಘರ್ಷ 4 ದಿನಗಳ ಕಾಲ ಮುಂದುವರಿತು. ಆದರೆ ಈಗೆಲ್ಲ ಕೂಲ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಕಾರ್ಯಾಚರಣೆಗಳು ಕೂಡ ನಡೀತಿರೋದು ಬಿಟ್ಟರೆ ಗಡಿಯಲ್ಲಿ ಪರಿಸ್ಥಿತಿ ಹೆಚ್ಚೇನು ಉದ್ವಿಗ್ನಗೊಂಡಿಲ್ಲ. ಹಾಗೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರಿಗಾಗಿ ಭಾರತೀಯ ಸೇನೆ ಮತ್ತು ಅರಸೇನಾ ಪಡೆಗಳು ಹುಡುಕ್ತಾ ಇವೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಒಂದಷ್ಟು ಮಂದಿ ಉಗ್ರರನ್ನ ಬಲಿ ಹಾಕಲಾಗಿದೆ. ಆ ಬೇಟೆಯಾಡುವ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿದಿದೆ. ಇಂತಹ ಹೊತ್ತಲ್ಲಿ ಸಾಕಷ್ಟು ಜನ ಭಾರತೀಯರು ಕೂಡ ಇಸ್ರೇಲ್ ರೀತಿಯಲ್ಲೇ ಶತ್ರುಗಳನ್ನ ಮಟ್ಟ ಹಾಕಬೇಕು ಅಂತ ಮಾತಾಡ್ತಾ ಇದ್ದಾರೆ. ಸ್ನೇಹಿತರೆ, 2023 ಅಕ್ಟೋಬರ್ ತಿಂಗಳಲ್ಲಿ ಇಸ್ರೇಲ್ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ಹೇಳೋ ಕೆಲಸವನ್ನ ಇಸ್ರೇಲ್ ಕೂಡ ಇನ್ನೂ ಕೂಡ ಮಾಡ್ತಾ ಇದೆ. ಸಾಕಷ್ಟು ಹಮಾಸ್ನ ಟಾಪ್ ಲೀಡರ್ಸ್ಗಳನ್ನು ಕೂಡ ಹೊಡೆದು ಹಾಕಿದೆ. ಈಗ ಇನ್ನೂ ಒಂದು ರಾಜ್ಯ ಭೇಟಿಯನ್ನ ಇಸ್ರೇಲ್ ಆಡಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಅವನು ಸಾವಿಗೀಡಾಗಿದ್ದಾನ ಅಥವಾ ಬದುಕಿ ಉಳಿದಿದ್ದಾನ ಅನ್ನೋ ಬಗ್ಗೆ ಇನ್ನೂ ಖಚಿತಗೊಂಡಿಲ್ಲ. ಆ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಹಾಗಾದ್ರೆ ಈ ಬಾರಿ ಇಸ್ರೇಲ್ ದಾಳಿಗೆ ಸಿಕ್ಕಿದ್ದು ಯಾರು? ಅವನ ಹಮಾಸ್ನ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅನ್ನಿಸಿಕೊಳ್ತಾ ಇದ್ದ? ಬನ್ನಿ ನೋಡೋಣ. ಸ್ನೇಹಿತರೆ, ಗಾಜಾ ಮತ್ತು ಇಸ್ರೇಲ್ ಸಂಘರ್ಷ ಹಾಗೆ ಮುಂದುವರಿತಾ ಇದೆ. ಅಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡ ತೀವ್ರವಾದಾಗ ಇಸ್ರೇಲ್ ಕದನ ವಿರಾಮವನ್ನ ಘೋಷಣೆ ಮಾಡುತ್ತೆ. ಆನಂತರ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನ ಮುಂದುವರಿಸುತ್ತೆ. ಇನ್ನು ಗಾಜಾನ ಸಂಪೂರ್ಣವಾಗಿ ಖಾಲಿ ಮಾಡಿಸಿ ಅಲ್ಲಿ ಪ್ರವಾಸಿ ನಗರವೊಂದನ್ನು ನಿರ್ಮಾಣ ಮಾಡುವ ಪ್ರಸ್ತಾವನೆಯನ್ನು ಕೂಡ ಅಮೆರಿಕ ಮುಂದಿಟ್ಟಿದೆ. ಇಸ್ರೇಲ್ ಅದನ್ನ ಬೆಂಬಲಿಸ್ತಾ ಇದೆ. ಆದರೆ ಗಾಜಾನ ಬಿಡೋದಕ್ಕೆ ಹಮಾಸ್ ಸಿದ್ಧ ಇಲ್ಲ. ನೀವು ಅಲ್ಲೇ ಇದ್ರೆ ನಾವು ಕೊಂದು ಹಾಕ್ತೀವಿ, ಗಾಜಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀರಾ ಅಥವಾ ನಮ್ಮ ಕೈಗೆ ಸಿಕ್ಕಿ ಲೋಕನೇ ಬಿಟ್ಟು ಜನ್ನತ್ಗೆ ಹೋಗ್ಬಿಡ್ತೀರಾ ಅಂತ ಇಸ್ರೇಲ್ ಕೇಳ್ತಾ ಇದೆ. ಇಸ್ರೇಲ್ನ ಈ ದಾಳಿಯನ್ನ ತಪ್ಪಿಸೋದಕ್ಕೆ ವಿಶ್ವಸಂಸ್ಥೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಗಾಜಾದ ಉಗ್ರರನ್ನ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಮತ್ತೊಂದು ರಾಜಭೇಟಿಯನ್ನ ಆಡಿ ಮುಗಿಸಿದೆ. ಈ ಬಾರಿ ಇಸ್ರೇಲ್ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇರೋದು ಹಮಾಸ್ನ ಪ್ರಮುಖ ನಾಯಕ, 2023 ಅಕ್ಟೋಬರ್ ದಾಳಿಯ ರೂವಾರಿ ಯಾಹೂ ಸಿನ್ವರ್ನ ತಮ್ಮ ಮೊಹಮ್ಮದ್ ಸಿನ್ವರ್. ಸ್ನೇಹಿತರೆ, ಈ ಮೊಹಮ್ಮದ್ ಸಿನ್ವರ್ ಹಮಾಸ್ನ ನಾಯಕನಾಗಿದ್ದ. ಯಾಹೂ ಸಿನ್ವರ್ಗಿಂತಲೂ ಖತರ್ನಾಕ್ ಅನ್ನಿಸಿಕೊಳ್ತಾ ಇದ್ದ. ಅವನು 2023ರಲ್ಲಿ ಇಸ್ರೇಲ್ ಮೇಲೆ ನಡೆದ ದಾಳಿಯ ಭಯಾನಕ ದಾಳಿಯನ್ನು ರೂಪಿಸಿದ್ದು ಇವನೇ, ಅದರ ಆರ್ಕಿಟೆಕ್ಟ್ ಇವನೇ. ಹಾಗೆ ಅಲ್ಲಿಂದ ಒಂದಷ್ಟು ಜನರನ್ನ ಒತ್ತೆಯಾಳುಗಳನ್ನಾಗಿ ತೆಗೆದುಕೊಂಡು ಬಂದು ಇಸ್ರೇಲ್ ನಾವು ಹೇಳಿದಾಗ ಕೇಳುತ್ತೆ ಅನ್ನೋ ಐಡಿಯಾ ಕೂಡ ಈ ಮೊಹಮ್ಮದ್ ಸಿನ್ವರ್ನ ಕೊಟ್ಟಿದ್ದ. ಹೀಗಾಗಿ ಅವನ ಮೇಲೆ ಇಸ್ರೇಲ್ ಮೊದಲಿನಿಂದಲೂ ಕೂಡ ಕಣ್ಣಿಟ್ಟಿತ್ತು. ಆದರೆ ಪ್ರತಿ ಬಾರಿ ದಾಳಿ ಮಾಡಿದಾಗಲೂ ಕೂಡ ಅವನು ಕೂದರೆಳೆ ಹಂತದಲ್ಲಿ ತಪ್ಪಿಸಿಕೊಳ್ತಾ ಇದ್ದ. ಹಾಗೆ ನೋಡಿದ್ರೆ 2021ರಲ್ಲೂ ಕೂಡ ಈ ಮೊಹಮ್ಮದ್ ಸಿನ್ವರ್ನ ಹೊಡೆದು ಹಾಕೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡುತ್ತಲೇ ಇದೆ. ಒಟ್ಟು 6 ಬಾರಿ ಇಸ್ರೇಲ್ ಅವನನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೂದಲೆಳೆಯ ಹಂತದಲ್ಲಿ ಅವನು ತಪ್ಪಿಸಿಕೊಳ್ತಾ ಇದ್ದ. ಅವನು ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ದಾನಂದ್ರೆ, ಮೊಹಮ್ಮದ್ ಸಿನ್ವರ್ನ ತಂದೆ ಇದ್ದಾನ, ಅವನು ಹಮಾಸ್ ಮಿಲಿಟರಿಯನ್ನ ಲೀಡ್ ಮಾಡ್ತಾನೆ. ಗಾಜಾ ಪಟ್ಟಿಯಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿತ್ತು. ಆದರೆ ಅವನ ಮುಖ ನೋಡಿದವರು ತುಂಬಾ ಕಡಿಮೆ ಜನ ಇದ್ರು. ಅವನು ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಕೂಡ ಹೋಗಿರಲಿಲ್ಲ. ಒಂದು ವೇಳೆ ಅಲ್ಲಿಗೇನಾದ್ರೂ ಹೋದ್ರೆ ತನ್ನ ಮುಖ ಯಾರಿಗಾದ್ರೂ ನೋಡಿ ಫೋಟೋ ಗಿಟೋ ತೆಗೆದುಕೊಂಡು ಬಿಟ್ರೆ ಅಲ್ಲಿ ಇಸ್ರೇಲ್ನ ಕೈಗೆ ಸಿಕ್ಕಿ ಹಾಕಿ ಮೊಸಾದ್ ನನ್ನನ್ನು ಭೇಟಿಯಾಡಿಬಿಡುತ್ತೆ ಅನ್ನೋ ಭಯಕ್ಕೆ ಅವನು ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಹೋಗದೆ ಉಳಿದು ಬಿಟ್ಟಿದ್ದ. ಹೀಗಾಗಿ ಇವನು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು ತುಂಬಾನೇ ಕಡಿಮೆ. ಇನ್ನು 1975ರಲ್ಲಿ ಖಾನ್ ಯೂನಿಸ್ನ ನಿರಾಶ್ರಿತ ಶಿಬಿರದಲ್ಲಿ ಹುಟ್ಟಿದ ಮೊಹಮ್ಮದ್ ಸಿನ್ವರ್ ತನ್ನ ಹದಿಹರೆಯದಲ್ಲೇ ಹಮಾಸ್ ಸಂಘಟನೆಯನ್ನ ಸೇರಿದ. ಅಲ್ಲಿಂದ ಅವನು ತನ್ನ ಕೆಲಸಗಳಿಂದಲೇ ಕುಖ್ಯಾತಿಯನ್ನು ಪಡೆದುಕೊಳ್ಳುತ್ತಾ ಹೋದ. ಅಲ್ಲಿ ಮೊಹಮ್ಮದ್ ಸಿನ್ವರ್ನ ತಂತ್ರಗಾರಿಕೆ ಬಳಕೆಗೆ ಬರುವುದು 2006ರಲ್ಲಿ ಇಸ್ರೇಲ್ ಮತ್ತು ಗಾಜಾ ನಡುವೆ ನಡೆದ ಒಂದು ಸಂಘರ್ಷ ನಡೀತಲ್ಲ. ಆ ಸಂದರ್ಭದಲ್ಲಿ ಗಿಲ್ಲಾದ್ನನ್ನ ಹಮಾಸ್ ಪಡೆಗಳು ಅಪಹರಿಸಿದ್ವು. ಆ ಅಪಹರಣದ ಪ್ರಮುಖ ರೂವಾರಿಯಾಗಿದ್ದವನು ಇದೇ ಮೊಹಮ್ಮದ್ ಸಿನ್ವರ್ ಅಂತ ಹೇಳಲಾಗುತ್ತೆ. ಆನಂತರ ಇಸ್ರೇಲ್ ಸೈನಿಕ ಗಿಲ್ಲಾದ ಬಿಡುಗಡೆಗಾಗಿ ಹಮಾಸ್ನ ಸಾವಿರಾರು ಅಧಿಕ ಪ್ಯಾಲೆಸ್ತೇನಿಯರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ತು. ಹಾಗೆ ಆ ಖೈದಿಗಳ ಎಕ್ಸ್ಚೇಂಜ್ ಹಿಂದಿದ್ದವನು ಕೂಡ ಇದೇ ಮೊಹಮ್ಮದ್ ಸಿನ್ವರ್ ಅಂತ ಹೇಳಲಾಗುತ್ತೆ. ಇವನು ಅಣ್ಣ ಯಾಹೂ ಸಿನ್ವರ್ ಸುಮಾರು 22 ವರ್ಷಗಳ ಕಾಲ ಇಸ್ರೇಲ್ ಜೈಲಿನಲ್ಲಿದ್ದ. ಅವನ ಬಿಡುಗಡೆಗಾಗಿ ಹಮಾಸ್ ಒತ್ತಾಯ ಮಾಡ್ತಲೇ ಬರ್ತಾ ಇತ್ತು. ಆದರೆ ಇಸ್ರೇಲ್ ಹಮಾಸ್ನ ಬೇಡಿಕೆಯನ್ನ ಪುರಸ್ಕರಿಸಿಲ್ಲ. ಹೀಗಾಗಿ ಒಬ್ಬ ಸೈನಿಕನ್ನ ಅಪಹರಿಸುವ ಮೂಲಕ ಯಾಹೂ ಸಿನ್ವರ್ ಸೇರಿದಂತೆ ಸುಮಾರು 1000 ಮಂದಿಯನ್ನು ಈ ಹಮಾಸ್ ಬಿಡುಗಡೆ ಮಾಡಿಸಿಕೊಳ್ಳುತ್ತೆ. ಆ ಪ್ಲಾನ್ ಹಿಂದಿದ್ದವನು ಕೂಡ ಯಾಹೂ ಸಿನ್ವರ್ನ ತಮ್ಮ ಮೊಹಮ್ಮದ್ ಸಿನ್ವರ್. ಇಲ್ಲಿ ಯಾಹೂ ಹಮಾಸ್ನ ಪೊಲಿಟಿಕಲ್ ವಿಂಗ್ ಅಲ್ಲಿ ಗುರುತಿಸಿಕೊಂಡಿದ್ರೆ, ಮೊಹಮ್ಮದ್ ಸಿನ್ವರ್ ಹಮಾಸ್ನ ಸಶಸ್ತ್ರ ಪಡೆಯಲ್ಲಿ ಗುರುತಿಸಿಕೊಂಡಿದ್ದ. ಈ ಹಿಂದೆ ಇಸ್ರೇಲ್ನ ದಾಳಿಯಲ್ಲಿ ಬಲಿಯಾದ ಹಮಾಸ್ನ ಕಮಾಂಡರ್ ಮೊಹಮ್ಮದ್ ಲೈಫ್ನ ಜೊತೆಯಲ್ಲಿ ಇವನು ಕೂಡ ಇದ್ದ. ಈ ಸಿನ್ವರ್ನ ಇಸ್ರೇಲ್ಗೆ ತುಂಬಾ ಬೇಕಾದ ಉಗ್ರರ ಪಟ್ಟಿಯಲ್ಲಿ ಅಗ್ರಪಂಕ್ತಿಯಲ್ಲಿರ್ತಾನೆ.
ಪ್ರತಿ ಬಾರಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಸಂಧಾನಗಳು ಕದನ ವಿರಾಮಗಳು ನಡೆದಾಗಲೂ ಕೂಡ ಅದನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದವನು ಇದೇ ಮೊಹಮ್ಮದ್ ಸಿನ್ವರ್. ಇವನಿಗೆ ಇಸ್ರೇಲ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಗುರಿ ಇತ್ತು. ಹೀಗಾಗಿ ಇಸ್ರೇಲ್ ಕೂಡ ಅವನನ್ನ ಆದಷ್ಟು ಬೇಗ ಜನ್ನತಿಗೆ ಪಾರ್ಸಲ್ ಮಾಡಬೇಕಂತ ಕಾಯ್ತಾ ಇತ್ತು. 2014ರಲ್ಲಿ ಒಮ್ಮೆ ಇಸ್ರೇಲ್ ಪಡೆಗಳು ಮೊಹಮ್ಮದ್ ಸಿನ್ವರ್ನ ಕೊಂದೇ ಬಿಟ್ಟು ಅಂತ ಹೇಳಲಾಯಿತು. ಆದರೆ ಅವತ್ತು ಕೂಡ ಅವನು ಕೂದಳೆ ಯಂತ್ರದಲ್ಲಿ ಬಚಾವಾಗಿದ್ದ. ಒಂದಷ್ಟು ಗಾಯಗಳಾಗಿದ್ದು ಆದರೆ ಪ್ರಾಣ ಉಳಿದುಕೊಂಡಿತ್ತು. ಇನ್ನು ಈಗ ಇವನ ಕ್ಯಾನ್ಯಾನ್ ಯುನಿಸ್ನ ಯುರೋಪಿಯನ್ ಆಸ್ಪತ್ರೆಯಲ್ಲಿ ಸಮೀಪದ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದಾನನ್ನೋ ಮಾಹಿತಿ ಕೂಡ ಅಲ್ಲಿನ ಇಸ್ರೇಲಿ ವಾಯುಪಡೆಗಳಿಗೆ ಸಿಕ್ತು. ಹಾಗಾಗಿ ಅಲ್ಲಿ ಬಾಂಬಿಂಗ್ ಮಾಡಿದೆ. ಅದರಲ್ಲಿ 6 ಮಂದಿ ಬಲಿಯಾಗಿದ್ದು 40ಕ್ಕೂ ಹೆಚ್ಚು ಮಂದಿಗೆ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪಟ್ಟಿಯಲ್ಲಿ ಮೊಹಮ್ಮದ್ ಸಿನ್ವರ್ ಕೂಡ ಇದ್ದಾನೆ ಅಂತ ಹೇಳ್ತಾರೆ. ನಡೆದಿರೋದು ಕರಾರ್ಹಕ್ಕಾದ ದಾಳಿ. ಅಲ್ಲಿ ಸಿನ್ವರ್ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಇಸ್ರೇಲಿ ಮಾಧ್ಯಮಗಳು ಕೂಡ ತೋರಿಸ್ತಾ ಇದ್ದಾವೆ. ಸ್ನೇಹಿತರೆ, ಈ ಹಮಾಸ್ ಎಷ್ಟರ ಮಟ್ಟಿಗೆ ಬೇರೂರಿದೆ ಅಂದ್ರೆ ಅಲ್ಲಿ ನಿರಾಶ್ರಿತ ಶಿಬಿರಗಳಲ್ಲಿ ಜನಿಸಿದ ಸಾಕಷ್ಟು ಮಂದಿ ಈ ಸಂಘಟನೆಯ ಭಾಗ ಆಗಿದ್ದಾರೆ. ಅಲ್ಲಿ ಫತಾಹ್ ಪಕ್ಷವನ್ನು ಬೆಂಬಲಿಸುತ್ತಾ ಇದ್ದ ಜನರಿಗಿಂತ ಹೆಚ್ಚು ಹಮಾಸ್ನ ಬೆಂಬಲಿಗರೇ ಇದ್ದಾರೆ. ಹೀಗಾಗಿ ಹಮಾಸ್ ಗಾಜಾ ಪಟ್ಟಿಯ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ತನ್ನ ನೆಲೆಯನ್ನ ಕಂಡುಕೊಂಡಿದೆ. ಅವರಲ್ಲಿ ಕೆಲವರು ಜನಸಾಮಾನ್ಯರಂತೆ ಬದುಕ್ತಾರೆ. ಯಾವಾಗ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಆಗ ಮಾತ್ರ ಹಮಾಸ್ನ ಜೊತೆ ನಿಲ್ತಾರೆ. ಉಳಿದಂತೆ ಅವರೆಲ್ಲ ಗಾಜಾದ ಸಾಮಾನ್ಯ ನಾಗರಿಕರು ಅಷ್ಟೇ. ಇನ್ನು ಅಲ್ಲಿ ನಿರಾಶ್ರಿತ ಶಿಬಿರಗಳಿಂದ ಸಾಕಷ್ಟು ಹುಡುಗರನ್ನು ಕೂಡ ಹಮಾಸ್ ತಯಾರು ಮಾಡಿದೆ. ಗಾಜಾದಿಂದ ಗಡಿದಾಟಿ ಇಸ್ರೇಲ್ನ ಮೇಲೆ ದಾಳಿ ಮಾಡಿ ಅಲ್ಲಿನ ಸಾರ್ವಜನಿಕರನ್ನ ಕೊಂದ್ರಲ್ಲ, ಅವರೆಲ್ಲ ಕೂಡ ಗಾಜಾದ ನಿರಾಶ್ರಿತ ಶಿಬಿರಗಳಲ್ಲಿ ಹುಟ್ಟಿ ಅಲ್ಲೇ ಬೆಳೆದವರು. ಅದೇ ಹುಡುಗರೇ ಇಸ್ರೇಲಿಗೆ ಕೆಲಸ ಹುಡುಕೊಂಡು ಬರ್ತಾ ಇದ್ರು. ಅವರಿಗೆ ವರ್ಷಗಳ ಕಾಲ ಇಸ್ರೇಲ್ ಕೆಲಸ ಕೊಟ್ಟು ಸಾಕಿತ್ತು, ಅನ್ನ ಕೊಟ್ಟಿತ್ತು, ಬದುಕುಗಳನ್ನ ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು. ಆದ್ರೆ ಹಮಾಸ್ ಒಂದು ಕರೆ ಕೊಟ್ಟು ಅಂತ ಕೂಡಲೇ ಅದೇ ಜನ ಗಡಿ ದಾಟಿ ಬಂದು ಇಸ್ರೇಲಿನ ಸೈನಿಕರನ್ನೆಲ್ಲ ಅಲ್ಲಿನ ಅಮಾಯಕ ಜನರನ್ನ ಕೊಂದು ಹಾಕಿದ್ರು. ಹೀಗೆ ಗಾಜಾದ ನಿರಾಶ್ರಿತ ಶಿಬಿರಗಳಲ್ಲಿ ದೈವ ಸೈನಿಕರನ್ನ ತರಬೇತಿಗೊಳಿಸುವ ಕೆಲಸವನ್ನು ಕೂಡ ಈ ಮೊಹಮ್ಮದ್ ಸಿನ್ವರ್ ಮಾಡ್ತಾ ಇದ್ದ. ಈಗ ಇಸ್ರೇಲ್ನ ವಾಯುದಾಳಿಯಲ್ಲಿ ಅವನು ಬಲಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದುವರೆಗೂ ಇಸ್ರೇಲ್ ಅಧಿಕೃತವಾಗಿ ಮಾಹಿತಿಯನ್ನ ಖಚಿತಪಡಿಸಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಇಸ್ರೇಲ್ ಹಮಾಸ್ನ ಕೆಲ ಉಗ್ರರನ್ನು ಹೊಡೆದು ಹಾಕಿರುವ ವರದಿಗಳು ಬರ್ತವು. ಆದ್ರೆ ಕೆಲವೇ ದಿನಗಳಲ್ಲಿ ಅವರು ಮತ್ತೆ ವಿದೇಶಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವರ ಹೇಳಿಕೆಗಳು ಪ್ರಸಾರಗೊಂಡು ಇದು ಇಸ್ರೇಲ್ ಸೇನೆಗೆ ಸಾಕಷ್ಟು ಮುಜುಗರವನ್ನ ಉಂಟು ಮಾಡಿತ್ತು. ಹೀಗಾಗಿ ಈ ಬಾರಿ ಕೂಡ ಅಂಥದ್ದೇ ಮುಜುಗರಕ್ಕೆ ಈಡಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಮೊಹಮ್ಮದ್ ಸಿನ್ವರ್ನ ಸತ್ತಿದಾನ ಇಲ್ಲ ಅನ್ನೋದನ್ನ ಇಸ್ರೇಲ್ ಅಧಿಕೃತವಾಗಿ ಖಚಿತಪಡಿಸ್ತಾ ಇಲ್ಲ. ಅದನ್ನ ಅವರು ಹೇಳೋದಕ್ಕೆ ಇನ್ನೊಂದಷ್ಟು ದಿನಗಳ ಕಾಲ ಕಾಯಬೇಕು. 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಗಾಜಾದ ಮೇಲೆ ದಾಳಿ ನಡೆಸಿತಲ್ಲ, ಅದರಲ್ಲಿ ಸುಮಾರು 50,000ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಅಂತ ಗಾಜಾದ ಮೂಲಗಳು ಹೇಳ್ತೇವೆ. ಹಾಗೇನೆ ಇಸ್ರೇಲ್ ಹಮಾಸ್ನ ಪ್ರಮುಖ ನಾಯಕರನ್ನೆಲ್ಲ ಹೊಡೆದು ಹಾಕಿದೆ. ಗಾಜಾದಲ್ಲಿ ಪ್ರಧಾನಿ ಅಂತಿದ್ದ ಯಾಸಿನ್ ಅವರನ್ನ ಇಸ್ರೇಲ್ ಪಡೆಗಳು ವಾಯುದಾಳಿಯಲ್ಲಿ ಕೊಂದು ಹಾಕಿದ್ವು. ಹಾಗೇನೆ ಹಮಾಸ್ ಪ್ರಮೋಚ ನಾಯಕನಾಗಿದ್ದ ಇಸ್ಮಾಯಿಲ್ ಹನ್ಯಾನನ್ನ ಇರಾನ್ನಲ್ಲಿ ಹೊಡೆದು ಹಾಕಿದೆ. ಇನ್ನು ಗೋಸ್ಟ್ ಅಂತಲೇ ಕರೆದುಕೊಳ್ತಾ ಇದ್ದ ಮೊಹಮ್ಮದ್ ಡೈಪ್ ಕೂಡ ಇಸ್ರೇಲ್ ದಾಳಿಯಲ್ಲಿ ಸಾವಿಗೀಡಾದ. ಹಾಗೇನೆ ಹಮಾಸ್ಗೆ ಬೆಂಬಲವಾಗಿದ್ದ ಹೆಜ್ಬುಲ್ಲಾದ ನಾಯಕ ಹಸನ್ ನಸ್ರಲ್ಲಾ ಕೂಡ ಇಸ್ರೇಲ್ ದಾಳಿಗೆ ಬಲಿಯಾದ. ಇನ್ನು ಮೊಹಮ್ಮದ್ ಡೈಪ್ನ ಹೇಗೆ ಗೋಸ್ಟ್ ಅಂತ ಕರಿತಾ ಇದ್ರು, ಈಗ ಈ ಮೊಹಮ್ಮದ್ ಸಿನ್ವರ್ನ ಶಾಡೋ ಅಂತ ಹಮಾಸ್ ಕರಿತಾ ಇದೆ. ಈ ಶಾಡೋನು ಕೂಡ ಈಗ ಇಸ್ರೇಲ್ ಹೊಡೆದು ಹಾಕಿರುವ ಸುದ್ದಿಗಳು ಬರ್ತಾ ಇದೆ. ಮಧ್ಯಪ್ರಾಚ್ಯದ ಉಗ್ರ ಸಂಘಟನೆಗಳಿಗೆ ಒಂದಷ್ಟು ಆಘಾತವನ್ನುಂಟು ಮಾಡಿದೆ. ಇನ್ನು ಈ ವಿಷಯವನ್ನ ವಾಲ್ ಸ್ಟ್ರೀಟ್ ಜರ್ನಲ್ ಸೇರಿದ ಹಾಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಬರಿತಾ ಇವೆ. ಇನ್ನು ಮೊಹಮ್ಮದ್ ಸಿನ್ವರ್ ಮೇಲೆ ದಾಳಿ ನಡೆದ ಸಂದರ್ಭದಲ್ಲೇ ಅಮೆರಿಕದ ಇಸ್ರೇಲ್ ರಾಯಭಾರಿ ಕಚೇರಿ ಮೇಲೆ ಆಗಂತುಕನೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ. ಆ ದಾಳಿಯಲ್ಲಿ 2 ಇಸ್ರೇಲಿ ಅಧಿಕಾರಿಗಳು ಕೂಡ ಬಲಿಯಾಗಿದ್ದಾರೆ. ಅಲ್ಲಿ ದಾಳಿ ನಡೆಸಿದವನನ್ನ ಇಲಿಯಾಸ್ ರೋಡ್ರಿಗ್ಸ್ ಅಂತ ಹೇಳಲಾಗುತ್ತೆ. ಇದೇ ಈ ದಾಳಿ ನಡೆದ ನಂತರ ಪೊಲೀಸರು ಅವನನ್ನು ಬಂಧಿಸಿ ಅವನ ಬಳಿ ಇದ್ದ ಬಂದೂಕನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಅರೆಸ್ಟ್ ಆದ ನಂತರ ಫ್ರೀ ಪ್ಯಾಲೆಸ್ತೈನ್ ಅಥವಾ ಫ್ರೀ ಪ್ಯಾಲೆಸ್ತೈನ್ ಅಂತ ಕೂಗ್ತಿರೋದು ಈ ದಾಳಿಯ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಇಸ್ರೇಲ್ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಅದೇ ತರ ಇಸ್ರೇಲ್ ಕೂಡ ಸಿಕ್ಕ ಸಮಯವನ್ನ ಬಳಸಿಕೊಂಡು ತನ್ನ ವಿರೋಧಿಗಳನ್ನ ಬಗ್ಗು ಬಡಿತಾ ಇದೆ. ಈ ಬಾರಿ ಮೊಹಮ್ಮದ್ ಸಿನ್ವರ್ನನ್ನ ಹೊಡೆದು ಹಾಕಿದ್ದಾರೆ. ಆದ್ರೆ ಅದನ್ನ ಈಗಲೇ ಇಸ್ರೇಲ್ ಹೇಳ್ತಾ ಇಲ್ಲ. ಬಹುಶಃ ಅವನ ಹೆಣ ಸಿಕ್ಕ ನಂತರ ಅದನ್ನ ಅವರು ಖಚಿತಪಡಿಸುವ ಸಾಧ್ಯತೆಗಳು ಇರ್ತವೆ. ಇದು ಇಸ್ರೇಲ್ ಹಮಾಸ್ ಮತ್ತೊಬ್ಬ ಪ್ರಮುಖ ನಾಯಕನಾಗಿ ಟಿಕೆಟ್ ಕೊಟ್ಟಿರುವುದರ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.